ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 16ರಿಂದ 20ರವರೆಗೆ ಸಿಪಿಐ-ಎಂಎಲ್ ರೆಡ್ ಸ್ಟಾರ್ನಿಂದ 13ನೇ ಮಹಾ ಅಧಿವೇಶನ. ದೇಶ ವಿದೇಶಗಳಿಂದ 300 ಜನ ಪ್ರತಿನಿಧಿಗಳು ಭಾಗಿ. ಆರ್ ಮಾನಸಯ್ಯ. ಜುಲೈ 21ರಂದು ಕೊಪ್ಪಳದಲ್ಲಿ ರೈತರ ಹುತಾತ್ಮ ದಿನಾಚರಣೆ. ಬಸಾಪುರ ಕೆರೆ ಮಾರಾಟ ತಡೆ ಹೋರಾಟ. ಚಾಮರಾಜ ಮಾಲಿ ಪಾಟೀಲ್. ಜುಲೈ 19ರಂದು ಚಿತ್ರದುರ್ಗದ ಭೋವಿ ವಡ್ಡರ ಗುರುಪೀಠದಲ್ಲಿ ಭೋವಿ ವಡ್ಡರ ಜನ್ಮೋತ್ಸವ. 10 ಲಕ್ಷ ಜನರು ಭಾಗಿ. ಬಿಎಸ್ ಯಲ್ಲಪ್ಪ. ನಿಜಲಿಂಗಪ್ಪ ಕಾಲೋನಿ ಮಾರೆಮ್ಮ ದೇವಿಗೆ ಮಹಿಳೆಯರಿಂದ ಜಲಾಭಿಷೇಕ. ಮಳೆಗಾಗಿ ಪ್ರಾರ್ಥನೆ. ಮತ್ತು ಇಪಿಎ ಪಿಂಚಣಿ ನೌಕರರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಸಂಸದರ ಕಚೇರಿಗೆ ಮನವಿ. ಭಾರತ ಕಮ್ಯುನಿಸ್ಟ್ ಪಾರ್ಟಿ ಸಿಪಿಐ-ಎಂಎಲ್ ರೆಡ್ ಸ್ಟಾರ್ ಪಕ್ಷದ 13ನೇ ರಾಷ್ಟ್ರೀಯ ಮಹಾ ಅಧಿವೇಶನ ಸೆಪ್ಟೆಂಬರ್ 16ರಿಂದ 20ರವರೆಗೆ ನಡೆಯಲಿದ್ದು, ದೇಶ ವಿದೇಶಗಳಿಂದ 300 ಜನ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಸಿಪಿಐ-ಎಂಎಲ್ ರೆಡ್ ಸ್ಟಾರ್ ಪಕ್ಷ ಪಾಲಿಟಿ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 16ರಂದು ಉದ್ಘಾಟನಾ ಅಧಿವೇಶನ, ಸೆಪ್ಟೆಂಬರ್ 18 ಮತ್ತು 19ರಂದು ಬಹಿರಂಗ ಸಭೆಗಳು, ಸಮಾಲೋಚನೆಗಳು ನಡೆಯಲಿವೆ. ಸೆಪ್ಟೆಂಬರ್ 17ರಿಂದ 20ರವರೆಗೆ ಪ್ರತಿನಿಧಿ ಅಧಿವೇಶನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಪ್ಯಾಲೆನಿಸ್ತೇನಿಯಾ, ಇರಾನ್ ಸೇರಿದಂತೆ ಏಷಿಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ ಸೇರಿದಂತೆ 62 ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರನ್ನು ಆಹ್ವಾನಿಸಲಾಗಿದೆ. ಸಾಮ್ರಾಜ್ಯಶಾಹಿ ಯುದ್ಧದ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ, ಆರ್ಎಸ್ಎಸ್ ಫ್ಯಾಸಿಸಂ ಸೋಲಿಸುವ ಸವಾಲುಗಳು, ಜಾತಿ ನಿರ್ಮೂಲನೆ ಹೋರಾಟ ಕುರಿತು 2 ವಿಚಾರ ಸಂಕಿರಣ ನಡೆಯಲಿವೆ. ಸಂಸದ ಚಂದ್ರಶೇಖರ್ ಆಜಾದ್, ಪ್ರಕಾಶ್ ರಾಜ್ ಅಂಬೇಡ್ಕರ್, ಪ್ರಕಾಶ್ ರಾವಣ ಸೇರಿದಂತೆ ಅನೇಕರು ಎಡಚಿಂತಕರು ಭಾಗವಹಿಸುವ ನಿರೀಕ್ಷೆ ಇದೆ. ಕಮ್ಯುನಿಸ್ಟ್ ಚಳವಳಿಗಳು 125 ವರ್ಷ ಆಗಿದ್ದು, ಸೋಲು ಗೆಲುವುಗಳ ಪರಾಮರ್ಶೆ, ಮುಕ್ತ ಚರ್ಚೆ ನಡೆಯಲಿದ್ದು, ಎಡಚಿಂತಕರು, ಪಕ್ಷಗಳು, ಸಂಘಟನೆಗಳು ಭಾಗವಹಿಸುವ ಮೂಲಕ ಮುಕ್ತ ಚರ್ಚೆ ನಡೆಸಬೇಕಿದೆ ಎಂದರು. ಭಾರತ ಯುರೋಪ್ ಅಲ್ಲ. ಯುರೋಪ್ ಮಾದರಿಯಲ್ಲಿ ಇಲ್ಲಿನ ಚಳವಳಿಗಳನ್ನು ನೋಡಬಾರ್ದು. ಯುರೋಪ್ ಮಾದರಿಯಲ್ಲಿ ಕಮ್ಯುನಿಸಂ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ನಮಗೆ ಅರ್ಥ ಆಗಿದೆ. ಇಡೀ ಅನುಭವ ನಮಗೆ ಹೇಳ್ಕೊಟ್ಟಿದೆ. ಭಾರತದ ನಿರ್ದಿಷ್ಟ ಪರಿಸ್ಥಿತಿ ಅಂದರೆ ಭಾರತದಲ್ಲಿ ಭೂ ಸಂಬಂಧಗಳು, ಉತ್ಪಾದನಾ ಸಂಬಂಧಗಳು, ಜಾತಿ ವ್ಯವಸ್ಥೆ, ಲಿಂಗ ವ್ಯವಸ್ಥೆ, ವಿವಿಧ ಧರ್ಮಗಳು, ಧಾರ್ಮಿಕ ಆಧ್ಯಾತ್ಮ ಇದೆಲ್ಲವೂ ಸೇರಿ ಅಖಂಡ ಭಾರತ ಆಗಿದ್ದರಿಂದ ಬಹಳ ಮುಖ್ಯವಾಗಿ ಜಾತಿಯನ್ನು ನೀವು ಮೂಲೋತ್ಪಾದನೆ ಮಾಡದಲ್ಲಿ, ಜಾತಿಯನ್ನು ನಿರ್ಮೂಲಗೊಳಿಸಿದರೆ ವರ್ಗ ಹೋರಾಟ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಎಚ್ಚರಿಕೆಯನ್ನು 1930ರ ದಶಕದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದರು. ಸೊ ದುರದೃಷ್ಟವಶಾತ್ ಆವತ್ತಿನ ಕಮ್ಯುನಿಸ್ಟ್ ಚಳವಳಿ ಯಾರೊಬ್ಬರ ಮೇಲೆ ಆರೋಪ ಅಲ್ಲ, ಇಡೀ ಕಮ್ಯುನಿಸ್ಟ್ ಚಳವಳಿ ಬಾಧ್ಯತೆ ಆವತ್ತು ನಾವು ಆ್ಯಕ್ಚುಲಿ ತಪ್ಪಾಗಿ ಆಲೋಚನೆ ಮಾಡಿದ್ವಿ. ಅತಿಯಾಗಿ ಆ್ಯಕ್ಚುಲಿ ರಾಷ್ಟ್ರೀಯ ಭೂಸ್ವಾಮ್ಯ ಶಕ್ತಿಗಳ ಮೇಲೆ ಅವಲಂಬನೆ ಆಗಲಿಲ್ಲ. ಭಾರತದ ಜಾತಿ ವ್ಯವಸ್ಥೆ ಇಲ್ಲಿ ಅಧಿಕಾರವನ್ನು, ಆಸ್ತಿಯನ್ನು, ಅಧಿಕಾರ, ಅಂತಸ್ತು ಮತ್ತು ಸಾಮಾಜಿಕ ಸ್ಥಾನಮಾನಗಳನ್ನು ಹೇಗೆ ಒದಗಿಸ್ತದೆ ಅನ್ನೋ ವಿಷಯದಲ್ಲಿ ಏನು ತಪ್ಪಾದ ಗ್ರಹಿಕೆ ಅದ. ಅದನ್ನು ಮಾರ್ಪಾಟು ಮಾಡಿಕೊಳ್ಳುವಂಥ ಭಾಳ ಮಹತ್ವದ ನಿರ್ಣಯಗಳು ರಾಯಚೂರಿನ ಮಹಾಧಿವೇಶನದಲ್ಲಿ ಆಗ್ತದೆ. ಹಾಗಾಗಿ ಈ ಥರದ ಚರ್ಚೆ ವರ್ಗ ಮತ್ತು ಜಾತಿ, ಲಿಂಗ ತಾರತಮ್ಯ ಈ ಮೂರು ಒಂದರೊಳಗೊಂದಾದ ಒಂದರಿಂದ ಮತ್ತೊಂದನ್ನು ಪ್ರತ್ಯೇಕಿಸಕ್ಕೆ ಹೋದರೆ ಯಾವುದು ಪ್ರತ್ಯೇಕಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಮತ್ತು ಪ್ರತ್ಯೇಕ ಹೋರಾಟ ಯಶಸ್ವಿ ಆಗೋದಿಲ್ಲ, ಆಗಿಲ್ಲ. ಇದು ಇಡೀ ಭಾರತ ಕಮ್ಯುನಿಸ್ಟ್ ಚಳವಳಿಯ ಅನುಭವ ಆಗಿದ್ದರಿಂದ ಈ 3 ಇಶ್ಯೂ ಮೇಲೆ ಡಿಸ್ಕಷನ್ ನಡೀತದೆ ಬಹಿರಂಗ ಅಧಿವೇಶನಗಳಲ್ಲಿ. ಈಗಾಗಲೇ ಕುಷ್ಟಿಗವರು ಹೇಳಿದ ಪ್ರಕಾರ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಇರ್ತದೆ. ಇವತ್ತೇನು ಮಿಡ್ಲ್ ಈಸ್ಟ್ನಲ್ಲಿ ಇರಾನ್, ಲೆಬನಾನ್, ವೆನಿಜುಲಾ, ಪ್ಯಾಲೆಸ್ಟೈನ್ ಮೇಲೆ ಕಂಟಿನ್ಯೂ ಯುದ್ಧ ಮುಂದುವರಿತಿದೆ. ಯುದ್ಧ ಮಾಡೋರು ಯಾರು? ಯುದ್ಧ ಯಾರಿಗೆ ಬೇಕಾಗಿದೆ? ಯುದ್ಧದ ಲಾಭ ನಷ್ಟದ ಪ್ರಶ್ನೆ. ಸೊ ಅದರ ಮೇಲೆ ಒಂದು ಚರ್ಚೆ ಇಂಟರ್ನ್ಯಾಷನಲ್ ಸೆಮಿನಾರ್ ಇದೆ. ಬಹುತೇಕ ಪ್ಯಾಲೆಸ್ಟೈನ್ 3 ಪಾರ್ಟಿಗಳಿಗೆ ಇನ್ವಿಟೇಷನ್ ನಾವು ಕೊಟ್ಟಿದ್ದೀವಿ. ವೀಸದ ಭಯಂಕರ ಡೌಟ್ ಇದೆ. ಅವ್ರ ಅಂಬಾಸಡರ್ ಕಾಂಟ್ಯಾಕ್ಟ್ ಮಾಡ್ತಿದ್ದೀವಿ. ಪ್ಯಾಲೆಸ್ಟೈನ್ದವ್ರು ಭಾಗವಹಿಸ್ತಿದ್ದಾರೆ. ಇಸ್ರೇಲ್ ಕಮ್ಯುನಿಸ್ಟ್ ಪಾರ್ಟಿ, ಆ್ಯಕ್ಚುಲಿ ಇರಾನ್ ಕಮ್ಯುನಿಸ್ಟ್ ಪಾರ್ಟಿ, ಈವನ್ ಪಾಕಿಸ್ತಾನದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸಾಧ್ಯತೆ ಆಗಲಿ ಕಾರ್ಮಿಕ ಸಂಘಟನೆಗೆ ನಾವು ಕರೆಯನ್ನು ಕೊಟ್ಟಿದ್ದೀವಿ. ನಮ್ಮ ದೇಶದ ಎಲ್ಲ ಕಮ್ಯುನಿಸ್ಟ್ ಪಾರ್ಟಿಗಳು, ಕಮ್ಯುನಿಸ್ಟ್ ಗುಂಪುಗಳಿಗೆ ವಿನಂತಿ ಮಾಡ್ತಿದ್ದೀವಿ ಈ ಸಮ್ಮೇಳನಕ್ಕೆ ಬನ್ನಿ. ಅದಕ್ಕೆ ರಾಷ್ಟ್ರೀಯ ಕಮ್ಯುನಿಸ್ಟ್ ಮಹಾಧಿವೇಶನ ಅಂತ ಇದಕ್ಕೆ ಹೆಸರಿಡ್ತಾ ಇದ್ದೀವಿ. ಇದು ಸಿಪಿಎಂಎಲ್ 13ನೇ ಮಹಾಧಿವೇಶನ, ಆದರೆ ಅದು ಭಾರತದ ಕಮ್ಯುನಿಸ್ಟ್ ಚಳವಳಿಯ ಒಂದು ರಾಷ್ಟ್ರೀಯ ಅಧಿವೇಶನ ಆಗಿಯೇ ಕಂಡಕ್ಟ್ ಮಾಡಬೇಕನ್ನುವಂಥ ವಿಚಾರ ನಮಗಿದೆ. ಒಂದು ಮೂಲಭೂತ ಕಾರ್ಯಕ್ರಮದ ಮಾರ್ಪಾಟು ಈ ಅಧಿವೇಶನದಲ್ಲಿ ಆಗೋದ್ರಿಂದ ನಾವು ಒಟ್ಟಾರೆ ಏಷ್ಯಾ, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಸೇರಿ ಒಟ್ಟು 62 ದೇಶಗಳ ಕಮ್ಯುನಿಸ್ಟ್ ಪಾರ್ಟಿಗಳಿಗೆ ಆಮಂತ್ರಣವನ್ನು ಕಳಿಸಿದ್ದೀವಿ. ಮಹಾ
ಅಧಿವೇಶನ ಸ್ವಾಗತ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಎಡ ಮತ್ತು ಪ್ರಜಾಸತ್ತಾತ್ಮಕವಾದ ವಿಚಾರಗಳ ಕುರಿತು ಒಂದು ವಾರ ಕಾಲ ನಗರದಲ್ಲಿ ಸಿಪಿಐ-ಎಂಎಲ್ ರೆಡ್ ಸ್ಟಾರ್ ಮಹಾ ಅಧಿವೇಶನ ಚಳವಳಿಗಳಿಗೆ ಹೊಸ ಸ್ಫೂರ್ತಿ ನೀಡುವ ನಿರೀಕ್ಷೆಯಿಂದ ದೇಶ ವಿದೇಶಗಳಿಂದ ಹೋರಾಟಗಾರರು, ಎಡಚಿಂತಕರು ಭಾಗವಹಿಸಲಿದ್ದಾರೆ. ಮಹಾ ಅಧಿವೇಶನ ಯಶಸ್ವಿಗೆ ಯುವ ಜನರು, ಹೋರಾಟಗಾರರು, ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಎಡ ಮತ್ತು ಪ್ರಜಾಸತ್ತಾತ್ಮಕ ರಾಜಕೀಯ ಪಕ್ಷಗಳ ಯಾವುದೇ ಒಂದು ರಾಜಕೀಯ ರಾಷ್ಟ್ರ ಮಟ್ಟದ ಅಧಿವೇಶನಗಳು ನಮ್ಮ ರಾಜ್ಯದಲ್ಲಿ ನೋಡೋದ ಇತಿಹಾಸ ನನಗೆ ಗೊತ್ತಿಲ್ಲ. ಇದ್ರೆ ನಾನು ಗೊತ್ತಿಲ್ಲ. CPI, CPMC ಒಳಗೊಂಡಂತೆ ಫಾರ್ವರ್ಡ್ ಬ್ಲಾಕ್ ಏನೆಲ್ಲ ಎಡಪಂಥೀಯ ರಾಜಕೀಯ ಪಕ್ಷಗಳ ರಾಷ್ಟ್ರೀಯ ಒಂದು ಅಧಿವೇಶನಗಳೇನಿಲ್ಲ ಅವು ಕರ್ನಾಟಕದಲ್ಲಿ ಆಗಿಲ್ಲ. ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ರಾಯಚೂರಿನಲ್ಲಿ 13ನೇ ರಾಷ್ಟ್ರೀಯ ಮಹಾ ಅಧಿವೇಶನ ಆಗಿ CPI-ML ರೆಡ್ ಸ್ಟಾರ್ ಪಕ್ಷ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಇದು ಎಡ ಮತ್ತು ಪ್ರಜಾಸತ್ತಾತ್ಮಕ ಚಳವಳಿಯ ಒಂದು ವೇಗವರ್ಧಕವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅದೊಂದು ಸಾಮಾನ್ಯ ಅಧಿವೇಶನ ಆಗಿ ಇದು ರೂಪುಗೊಂಡಿಲ್ಲ. ಇದರಿಂದ ಅಪಾರ ಶ್ರಮ ಮತ್ತು ಚಿಂತನೆ ನಮ್ಮ ಮಾನ್ಸಯ್ಯ ಮತ್ತು ಆ ಪಕ್ಷದ ಎಲ್ಲ ಗೆಳೆಯರು, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಗೆಳೆಯರು ನಿಂತ್ಕೊಂಡು 3 ದಿವಸ ಭಾಳ ಮಹತ್ವದ ವಿಚಾರ ಸಂಕಿರಣಗಳನ್ನು ರಾಯಚೂರಿನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶಕ್ಕೆ ಬೇಕಾದಂಥ ವಿಚಾರಗಳು, ಪೂರಕವಾದಂಥ ವಿಚಾರಗಳು, ಜನಪರವಾದಂಥ ವಿಚಾರಗಳು ಆ ವಿಚಾರ ಸಂಕಿರಣಗಳಲ್ಲಿ ಹೊರಹೊಮ್ಮುತ್ತವೆ ಅಂತಕ್ಕಂಥ ಅಪಾರ ವಿಶ್ವಾಸ ನನಗಿದೆ. ಒಂದು. ಎರಡನೇದು, ಅಂತಾರಾಷ್ಟ್ರೀಯ ಮಟ್ಟದ ಎಡ ಚಳವಳಿಯ ಕಮ್ಯುನಿಸ್ಟ್ ಪಕ್ಷಗಳ ಡೆಲಿಗೇಷನ್ ತುಂಬ ಹಲವು ದೇಶಗಳ ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರು, ಫೆಡರಲ್ ಡೆಲಿಗೇಷನ್ ಅಂತ ನಾವೇನು ಯೂಶುವಲಿ ಕರಿತೀವಿ, ನಮ್ಮ ಸಹೋದರ ಪಕ್ಷಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಕ್ಕಂಥದ್ದು. ಆ ಎಲ್ಲ ಒಂದು ಸಮ್ಮೇಳನಕ್ಕೆ ನಮ್ಮ ರಾಯಚೂರು ಸಾಕ್ಷಿಯಾಗ್ತಕ್ಕಂಥದ್ದು. ಇದು ಬಹಳ ಸಂಭ್ರಮದ ಮತ್ತು ಸಂತೋಷದ ವಿಚಾರ. ಈ ವಿಚಾರ ಇನ್ನೂ ಹಲವು ಕಾರಣಕ್ಕೆ ಬಹಳ ಮಹತ್ವ ಪಡೀತದೆ. ನಾವು ಏನು ಚಳವಳಿಯ ಈ ಮಹಾ ಅಧಿವೇಶನ ನಡೀತಾ ಇದೆ ಕಮ್ಯುನಿಸ್ಟ್ ಪಕ್ಷದ, ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಉಪಾಧ್ಯಕ್ಷರುಗಳಾದ ರವೀಂದ್ರನಾಥ್ ಪಟ್ಟಿ, ಸಂಚಾಲಕ ಎಂ ಗಂಗಾಧರ್, ಬಾಬು ಭಂಡಾರಿಗಲ್, ಬಿ ಬಸವರಾಜ್, ಜೆಬಿ ರಾಜು, ಮಾಬೂಸಾಬ್, ಮಣಿ ಇದ್ದರು. ನರಗುಂದ ನವಲಗುಂದ ರೈತ ಬಂಡಾಯಕ್ಕೆ 46 ವರ್ಷಗಳು ಗತಿಸಿವೆ. 2 ರೈತರು ಗುಂಡಿಗೆ ಬಲಿಯಾಗಿ ಹುತಾತ್ಮರ ಸ್ಮರಣಾರ್ಥ ಜುಲೈ 21ರಂದು ಕೊಪ್ಪಳದ ಬಲ್ದೋಟ ಕಂಪನಿ ಗೇಟ್ ಎದುರುಗಡೆ 46ನೇ ರೈತ ಹುತಾತ್ಮ ದಿನಾಚರಣೆ ಹಾಗೂ ಬೃಹತ್ ರೈತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಸ್ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬುಲ್ದೋಟ ಕಂಪನಿಯಿಂದ ಕೊಪ್ಪಳ ಜಿಲ್ಲೆಯ 20 ಹಳ್ಳಿಗಳ ಜನರು ಬೆಳೆ ಆರೋಗ್ಯ ಕಳೆದುಕೊಳ್ಳುವಂತಾಗಿದೆ. ಸರ್ಕಾರ ಮತ್ತೆ ಅಪಾಯಕಾರಿಯಾಗಿರುವ ಬುಲ್ದೋಟ ಕಂಪನಿಗೆ 54,000 ಎಕರೆ ವಿಸ್ತರಣೆಗೆ ಭೂಮಿ ನೀಡಲು ಮುಂದಾಗಿದೆ. ಬುಲ್ದೋಟ ಕಂಪನಿ ಸ್ಥಗಿತಕ್ಕೆ ಕಳೆದ 250 ದಿನಗಳಿಂದ ಹೋರಾಟ ನಡೆಯುತ್ತಿದೆ. ಅಲ್ಲದೆ ಕೊಪ್ಪಳ ಬಸಾಪುರ ಕೆರೆಯ 46 ಎಕರೆ 35 ಗುಂಟೆ ಭೂಮಿಯನ್ನು 38 ಲಕ್ಷ ರೂಪಾಯಿಗಳಿಗೆ ಸರ್ಕಾರವೇ ಮಾರಾಟ ಮಾಡಿದೆ. ಜಾನುವಾರುಗಳಿಗೆ ಕುಡಿಯುವ ಕೆರೆಗೆ ಕಾಂಪೌಂಡ್ ನಿರ್ಮಿಸಲಾಗಿದೆ. ಜುಲೈ 21ರಂದು ಕೆರೆ ರಕ್ಷಣಾ ಬೇಲಿ ತೆಗೆದು ಸಾರ್ವಜನಿಕ ಮುಕ್ತಗೊಳಿಸಲಾಗುತ್ತದೆ ಎಂದರು. ಮುಖ್ಯಮಂತ್ರಿಗಳು ಕಂದಾಯ ಸಚಿವರಿಗೂ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈತರು ಕೊಪ್ಪಳಕ್ಕೆ ಆಗಮಿಸಲಿದ್ದಾರೆ ಎಂದರು.
ಮುಂಗಾರು ಬೆಳೆ ಸಂಪೂರ್ಣ ಕೈಕೊಟ್ಟಿದ್ದು ರಾಜ್ಯ ಸರ್ಕಾರ ಕೂಡಲೇ ಬರಗಾಲವೆಂದು ಘೋಷಿಸಬೇಕು ಎಂದು ಆಗ್ರಹಿಸಿದರು. ಮಳೆಯೂ ಆಗಿಲ್ಲ, ಜಲಾಶಯಗಳಲ್ಲಿಯೂ ನಿರೀಕ್ಷಿತ ನೀರು ಸಂಗ್ರಹವಾಗಿಲ್ಲ. ತುಂಗಭದ್ರಾ ಮತ್ತು ನಾರಾಯಣಪುರ ಜಲಾಶಯಗಳಲ್ಲಿರುವ ನೀರು ಕುಡಿಯುವ ನೀರಿಗೆ ಮಾತ್ರ ಬಳಕೆಗೆ ನಿರ್ಧರಿಸಲಾಗಿದೆ. ಆದರೆ ಕಾಲುವೆಗಳೆಲ್ಲವೂ ಹೊಲಸಿನಿಂದ ತುಂಬಿದ್ದು ಸ್ವಚ್ಛತಾ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕೆಂದರು. ಎನ್ಆರ್ಬಿಸಿ, ಟಿಎಲ್ಬಿಸಿ ಉಪ ಕಾಲುವೆಗಳಿಗೆ ನೀರು ಹರಿಸುವ ಮುನ್ನ ಹೂಳು ಸ್ವಚ್ಛತೆ ಪ್ರಾರಂಭಿಸಬೇಕೆಂದರು. ಕೆ. ಶಿವನಗೌಡ ನಾಯಕ ಜಲಾಶಯಗಳ ಜಾರಿಗೆ ಸಂಕಲ್ಪ ಸಮಾಗಮ ನಡೆಸುವುದು ನಾಟಕವಷ್ಟೇ. ಅಧಿಕಾರದಲ್ಲಿದ್ದಾಗ ಧ್ವನಿ ಎತ್ತದವರು ಈಗ ಜಲಾಶಯ ನಿರ್ಮಾಣಕ್ಕೆ ಹೋರಾಟ ಮಾಡುವುದಾಗಿ ಹೇಳುವುದು ಜನರನ್ನು ದಾರಿ ತಪ್ಪಿಸುವ ಕೆಲಸ. ಜನರು ಎಚ್ಚರದಿಂದಿರಬೇಕೆಂದರು. ಬಹಳ ದೊಡ್ಡ ರೈತರ ಹೋರಾಟದಲ್ಲಿ ಇಬ್ಬರು ರೈತರ ಗೋಲಿಬಾರ್ಗೆ ಬಲಿಯಾದರು. ಆ ಪ್ರಕರಣ ಆದ ನಂತರ ದಿವಂಗತ HS ರುದ್ರಪ್ಪನವರು, ND ಸುಂದರೇಶ್ರವರು, ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಈ ನಾಡಿನ ರೈತರಿಗೆ ರಕ್ಷಣೆ ಕೊಡಬೇಕು, ರಕ್ಷಣೆ ಇಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕಟ್ಟಿದ್ರು. ಆ ಇಬ್ಬರು ಯುವ ರೈತರ ನೆನಪಿಗಾಗಿ ಪ್ರತಿ ವರ್ಷವೂ ನಾವು ಒಂದೊಂದು ಜಿಲ್ಲೆಯಲ್ಲಿ ಹುತಾತ್ಮ ದಿನಾಚರಣೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ಅದು ಈ ವರ್ಷ ಕೊಪ್ಪಳದಲ್ಲಿ ನಡೀತಾ ಇದೆ. ಕೊಪ್ಪಳದಲ್ಲೇ ಯಾಕೆ ಮಾಡಬೇಕು ಅಂದ್ರೆ ತುಂಗಭದ್ರಾ ಜಲಾಶಯದ ಸುತ್ತಮುತ್ತ ನೂರಾರು ಕಾರ್ಖಾನೆಗಳು ಸ್ಥಾಪನೆ ಆಗಿವೆ. ಅದರಲ್ಲಿ ಕೊಪ್ಪಳಕ್ಕೆ ಅತಿ ಸಮೀಪದಲ್ಲಿರ್ತಕ್ಕಂಥ ಬಲ್ಡೋಟ ಕಂಪನಿ ಕೇವಲ ಒಂದು 10-20 ಕಿಲೋಮೀಟರ್ ದೂರದಲ್ಲಿದೆ. ಬಲ್ಡೋಟ ಆ ಕಾರ್ಖಾನೆಗಳು ಉಗುಳ್ತಕ್ಕಂಥ ಹೊಗೆ ಮತ್ತು ನುಸಿ ಮತ್ತು ಅಲ್ಲಿ ವಿಪರೀತ ವಾಹನಗಳ ಓಡಾಟದಿಂದ ಸುಮಾರು 25 ಹಳ್ಳಿಗಳ ರೈತರು ಬಹಳ ಸಂಕಷ್ಟವಿದೆ. ಅಲ್ಲಿ ಯಾವುದೇ ಬೆಳೆ ಹಾಕಿದ್ರು ಬೆಳೆಯೋದಿಲ್ಲ ಧೂಳಿನಿಂದ. ಅಲ್ಲಿ ಬೆಳೆದಂಥ ಕಾಯಿಪಲ್ಲೆ ಯಾರು ತಗೊಳ್ಳೋದಿಲ್ಲ. ಹೈನುಗಾರಿಕೆ ಸಂಪೂರ್ಣ ಹಾಳಾಗಿ ಹೋಗಿದೆ, ಮೇವಿಲ್ಲದೆ. ಮತ್ತು ಜನರ ಮೇಲೆ, ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗಿದೆ. ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬರ್ತಕ್ಕಂಥದ್ದು, ಕ್ಯಾನ್ಸರ್ ಬರ್ತಕ್ಕಂಥದ್ದು, TB ಬರ್ತಕ್ಕಂಥದ್ದು. ಆ ಸುಮಾರು 25 ಹಳ್ಳಿಗಳಲ್ಲಿ ಅತಿ ಹೆಚ್ಚು TB, ಕ್ಯಾನ್ಸರ್ ಮತ್ತು ಅಸ್ತಮಾ ಪೇಷಂಟ್ಸ್ ಇವತ್ತು ಸಿಗ್ತಾರೆ. ಇಂಥ ಪರಿಸ್ಥಿತಿ ಇರುವಾಗ ಪುನಃ ಏನಂದ್ರೆ ಬಲ್ಡೋಟ ಕಂಪನಿಗೆ 54,000 ಕೋಟಿ ವೆಚ್ಚದಲ್ಲಿ ಆ ಕಾರ್ಖಾನೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ. ವಿಸ್ತರಣೆ ಮಾಡಿ ಆ 54,000 ಕೋಟಿ ವೆಚ್ಚದಲ್ಲಿ ವಿಸ್ತರಣೆಯಾದರೆ ಮತ್ತೆ 60 ಚಿಮಣಿಗಳು ಬರ್ತವೆ. ಈಗಿರ್ತಕ್ಕಂಥ ಚಿಮಣಿಗಳು ಉಗಿರ್ತಕ್ಕಂಥ ಹೊಗೆನೇ ಅಲ್ಲಿ ಸಹಿಸಿಕೊಳ್ಳಕ್ಕಾಗಲಾದಂಥ ಸಂದರ್ಭದಲ್ಲಿ ಮತ್ತೆ ಏನಂದ್ರೆ 60-65 ಚಿಮಣಿಗಳು ಬರ್ತವೆ. ಇದು ಈಗಾಗಲೇ ಅಲ್ಲಿ ಸುಮಾರು 250 ದಿನಗಳಿಂದ ಹೋರಾಟ ಕೊಪ್ಪಳ ಬಚಾವ್ ಆಂದೋಲನದಿಂದ. ಇನ್ನೊಂದು ಕಡೆಗೆ ಅದೇ ಬಲ್ಡೋಟ ಕಂಪನಿ ಪಕ್ಕದಲ್ಲಿ 44 ಎಕರೆ 35 ಗುಂಟೆ 44 ಎಕರೆ 35 ಗುಂಟೆ ಬಸಾಪುರ ಅಂತ ಹೇಳಿ ಅನ್ಬೋದು. ಆ ಬಸಾಪುರ ಕೆರೆ ಅಂತಾರೆ. ಆ ಬಸಾಪುರ ಕೆರೆಯನ್ನ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ, ದೊಡ್ಡ ಬಸನಗೌಡ ಬಲ್ಲಟಗಿ, ಬೂದಯ್ಯ ಸ್ವಾಮಿ, ಹಾಜಿ ಮಸ್ತಾನ್, ಶಂಕರಪ್ಪ, ದೇವರಾಜ ನಾಯಕ ಸೇರಿ ಅನೇಕರಿದ್ದರು. ಚಿತ್ರದುರ್ಗದಲ್ಲಿ ಭೋವಿವಡ್ಡರ ಗುರುಪೀಠದಿಂದ ಜುಲೈ 19ರಂದು ಭೋವಿವಡ್ಡರ ಜನೋತ್ಸವ ಆಯೋಜಿಸಲಾಗಿದ್ದು, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 10 ಲಕ್ಷ ಜನರು ಭಾಗವಹಿಸುವ ಸಿದ್ಧತೆ ಮಾಡಲಾಗಿದೆ ಎಂದು ಭೋವಿವಡ್ಡರ ಸಮಾಜದ ಮುಖಂಡ VS ಯಲ್ಲಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ,
ಭೋವಿ ವಡ್ಡರ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ 17ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ, 40ನೇ ಜನ್ಮ ವರ್ಧಂತೋತ್ಸವದ ಅಂಗವಾಗಿ ಭೋವಿ ವಡ್ಡರ ಜನ್ಮೋತ್ಸವ ಆಯೋಜಿಸಲಾಗಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಚಿವರು, ಮಾಜಿ ಶಾಸಕರುಗಳು ಭಾಗವಹಿಸಲಿದ್ದಾರೆ. ಸಮಾಜದ 7 ಜನ ಶಾಸಕರುಗಳು, ಮಾಜಿ ಸಚಿವರು ಭಾಗಿಯಾಗಲಿದ್ದಾರೆ. ಜಿಲ್ಲೆಯಿಂದ 30 ಬಸ್ಗಳಲ್ಲಿ 10,000 ಜನರು ಚಿತ್ರದುರ್ಗಕ್ಕೆ ತೆರಳಲಿದ್ದೇವೆ ಎಂದರು. ನಮ್ಮ ಸಮಾಜದ ಗುರುಗಳ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂಗೆ 18ರಂದು ಅದು ಪೋಸ್ಟ್ಪೋಂಡ್ ಆಗಿ 19ರಂದು ಚಿತ್ರದುರ್ಗ ಭೋವಿ ವಡ್ಡರ ಗುರುಕೂಟದಲ್ಲಿ ಜುಲೈ 19ರಂದು ಭೋವಿ ಜನೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ರಾಜ್ಯಾದ್ಯಂತ ನಮ್ಮ ನಾಯಕರುಗಳ ತಂಡ ಪ್ರವಾಸಗೊಂಡು ಎಲ್ಲ ಜಿಲ್ಲೆಗಳಿಂದ ಸುಮಾರು 3 ಲಕ್ಷ ಜನರನ್ನು ಸೇರಿಸಬೇಕಂತಿರೋ ಒಂದು ಉದ್ದೇಶ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಸಚಿವರುಗಳು ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಏಕೈಕ ಭೋವಿ ಸಮಾಜದ ಸಂಸದರಾದ ಆರ್ ಮಲ್ಲೇಶ್ ಬಾಬು ಮತ್ತು ನಮ್ಮ ಕರ್ನಾಟಕದ 7 ಜನ ಶಾಸಕರು ಮತ್ತು ಮಾಜಿ ಶಾಸಕರು ನೇತೃತ್ವದಲ್ಲಿ, ಮಾಜಿ ಸಚಿವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಶಿವರಾಜ್ ತಂಗಡಿ, ಗೂಳೆಟ್ಟಿ ಶೇಖರ್ ಹಾಗೂ ಭೋವಿ ನಿಗಮದ ಅಧ್ಯಕ್ಷರಾದ ಎಂ ರಾಮಪ್ಪ, ಮಾನಪ್ಪ ವಜ್ಜಲ್ಲು, ಉಳಿಕೆ ಶಾಸಕರಾದ ಎಂ ಚಂದ್ರಪ್ಪ, ಕುಡಿಕೆ ಶಾಸಕರಾದ ಎ ಸಿ ಶ್ರೀನಿವಾಸ್, ಬಾವುಗಡದ ಶಾಸಕರಾದ ವಿ ವೆಂಕಟೇಶು, ಸಿ ವಿ ರಾಮಣ್ಣ ಶಾಸಕರಾದ ಎಸ್ ರಘು, ಮಾದೇವಪುರ ಶಾಸಕರಾದ ಶ್ರೀಮತಿ ಮಂಜುಳಾ ಲಿಂಬಾವಳಿ, ಅದೇ ರೀತಿಯಾಗಿ ಮಾಜಿ ಶಾಸಕರಾದ ಡಿ ಎಸ್ ಹುಲಿಗೇರಿ, ಸಿದ್ದು ಬಂಡಿ ನೇತೃತ್ವದಲ್ಲಿ ಮಾಜಿ ಸಚಿವರು, ಎಂಎಲ್ಸಿಗಳು ಮತ್ತು ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರವರ ನೇತೃತ್ವದಲ್ಲಿ ಒಂದು 19ರಂದು ನಮ್ಮ ಕುಲಗುರುಗಳಾದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ, 48ನೇ ಜನ್ಮ ವರ್ಧನೋತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವು ಜುಲೈ 19ರಂದು ಬೃಹತ್ ಮಟ್ಟದ ಭೋವಿ ಜನೋತ್ಸವ, ಭೋವಿ ವಡ್ಡರ ಜನೋತ್ಸವ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿಭಾ ಪುರಸ್ಕಾರ ಸುಮಾರು 1080 ಜನಕ್ಕೆ ಈಗಾಗಲೇ IAS, IPS ಮತ್ತು SLC, PVC ಪದವಿಯಲ್ಲಿ 90% ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿಯಾಗಿ ಭೋವಿ ವಡ್ಡರ ವಧುವರರ ಇದು ಅಧಿವೇಶನ, ಇವೆಲ್ಲ ಕೂಡ ಕಾರ್ಯಕ್ರಮಗಳು ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಮತ್ತೋರ್ವ ಮುಖಂಡ ಹನುಮಂತು ಜೂಕೂರು ಮಾತನಾಡಿ, ಜುಲೈ 19ರಂದು ಆಯೋಜಿಸಲಾಗಿರುವ ಭೋವಿ ವಡ್ಡರ ಜನ್ಮೋತ್ಸವ ಕುರಿತು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಜನರನ್ನು ಆಹ್ವಾನಿಸಲಾಗಿದೆ. ಸಮಾಜದ ಏಕೈಕ ಸಂಸದ ಆರ್ ಮಲ್ಲೇಶ್ ಬಾಬು ಸೇರಿದಂತೆ ಮಾಜಿ ಸಚಿವರುಗಳಾದ ಅರವಿಂದ ಲಿಂಬಾವಳಿ, ಶಿವರಾಜ್ ತಂಗಡಗಿ, ಮಾನಪ್ಪ ವಜ್ಜಲ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ. 1080 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಸಮಾಜದ ವಧುವರರ ಸಮಾವೇಶ, ರಕ್ತದಾನ ಶಿಬಿರ ನಡೆಯುತ್ತದೆ. ಸಮಾಜದ ಶಾಸಕರುಗಳಿಗೆ ಸಚಿವ ಸ್ಥಾನ ನೀಡುವುದು, ಸಮಾಜದ ಜನರಿಗೆ ಜಾತಿ ಪ್ರಮಾಣ ಪತ್ರ ವಿತರಣೆಯಲ್ಲಿ ಆಗುತ್ತಿರುವ ತೊಂದರೆ ನಿವಾರಿಸುವುದು, ವಿಧಾನ ಪರಿಷತ್ ಸದಸ್ಯರನ್ನು ನೇಮಿಸುವಾಗ ಸಮಾಜಕ್ಕೂ ಪ್ರಾತಿನಿಧ್ಯ ದೊರಕಿಸುವುದು ಸೇರಿ ವಿವಿಧ ಬೇಡಿಕೆಗಳ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದ ನಿಮಿತ್ತ ಜನರ ಮನವರಿಕೆ ಮಾಡಿ ಪ್ರಚಾರ ಮಾಡಲಿದ್ದೇವೆ. ಈಗ ನಮ್ಮ ಸ್ವಂತ ಜಿಲ್ಲೆಯಲ್ಲಿ ಕೂಡ ಹೇಳಿದಾಗೆ ಸುಮಾರು 10,000 ಜನಸಂಖ್ಯೆ ಮೇಲ್ಪಟ್ಟು ನಾವು ಹೋಗಲೇಬೇಕಾದ ಪರಿಸ್ಥಿತಿ ಇದೆ. ಈ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ನಡೀತಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಬೇಡಿಕೊಂಡಿದ್ದೇವೆ. ಮೊದಲನೇ ಬೇಡಿಕೆ ಕಲ್ಲು ಗಣಿಗಾರಿಕೆಗಳು. ಕಲ್ಲು ಗಣಿಗಾರಿಕೆಯಿಂದ ನಮ್ಗೆ ಭಾಳ ಅನ್ಯಾಯ ಆಗ್ತದೆ. ನಮ್ಮ ಕುಲ ಕಸಬದು, ಅದನ್ನು ಕೂಡ ನಾವು
ರಾಜ್ಯ ಸರ್ಕಾರನೇ ಅಲ್ಲಿಗೆ ಬರೋದರಿಂದ ಅವ್ರಿಗೆ ಮನವರಿಕೆ ಮಾಡಿ ನಮ್ಮ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಇದರ ಜೊತೆಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈಗಾಗಲೇ ಸಚಿವ ಸಂಪುಟದಲ್ಲಿ ನಮ್ಮವರು ಸಮಾಜದವರು ಯಾರೂ ಇಲ್ಲ. ಮುಂದಿನ ಸಚಿವ ಸಂಪುಟದಲ್ಲಿ ನಮ್ಮವ್ರನ್ನ 3 ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಪಕ್ಷದ ತೀರ್ಮಾನದಂತೆ ಯಾರನ್ನೊಬ್ಬರನ್ನು ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. 3ನೇದು ವಿಧಾನ ಪರಿಷತ್ ಸದಸ್ಯ ಸ್ಥಾನದಲ್ಲಿ ಯಾವುದೇ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ MLC ಶಾಸಕ ಸ್ಥಾನ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮವರಿಗೆ MLA ಸ್ಥಾನ ಕೊಡಬೇಕು. ಹಾಗೆ ರಾಜ್ಯದಲ್ಲಿರುವಂಥ 200 ನಿಗಮ ಮಂಡಳಿಯಲ್ಲಿ ನಮ್ಮ ಸಮಾಜದವರಿಗೆ ಕೇವಲ ಗೋವಿ ನಿಗಮ ಮಾತ್ರ ಸೀಮಿತ ಆಗಿದೆ. ಇನ್ನು ಉಳಿದಂಥ ನಿಗಮಗಳು ನಮ್ಮವ್ರನ್ನ ಯಾರನ್ನೂ ಸಮಿತಿ ಅಧ್ಯಕ್ಷರಾಗಲಿ ರಾಜ್ಯ ನಿರ್ದೇಶಕರಾಗಿ ನೇಮಕ ಮಾಡಿಲ್ಲ. ಇನ್ನಿತರ ಭೋವಿ ವಡ್ಡರ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಭೀಮರಾಯ ಮಾತನಾಡಿ, ಜುಲೈ 19ರಂದು ನಡೆಯಲಿರುವ ಜನ್ಮೋತ್ಸವದಲ್ಲಿ ಸಮಾಜದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆಯಾ ತಾಲೂಕಿನ ಅಧ್ಯಕ್ಷರನ್ನು ಸಂಪರ್ಕಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಜಿಲ್ಲೆಯಲ್ಲೇ 7 ತಾಲೂಕಿದೆ. 7 ತಾಲೂಕಿನಲ್ಲಿ ಇರತಕ್ಕಂಥ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾವ ತಾಲೂಕಿನಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ ಆ ಅಧ್ಯಕ್ಷರುಗಳಿಗೆ, ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಬಸ್ ರೆಡಿ ಇರ್ತದೆ. ರಾಯಚೂರಿನಲ್ಲೇ ಗ್ರಾಮಾಂತರಕ್ಕೆ ಒಂದು ಬಸ್ಸು, ಸಿಟಿಗೆ ಒಂದು ಬಸ್ ಅಂತ ಮಾಡಿದ್ದೀವಿ. ಹಂಗಾಗಿ ದಯಮಾಡಿ ಮಹಿಳೆಯರು ಮಾತ್ರ ವಿಶೇಷವಾಗಿ ನಾನು ಪುರುಷರನ್ನಲ್ಲೇ ಕೈ ಮುಗಿದು ಕೇಳ್ಕೊಳ್ತೀನಿ. ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಹಿಳೆಯರನ್ನ ಭಾಗವಹಿಸಿದ್ರೆ ಅದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಮಹಿಳೆಯರಂತ ಅಂತೇಳಿ ನಾನು 2 ಮಾತಾಡೋಕೆ ಅವಕಾಶ ಮಾಡಿ. ಈ ಸಂದರ್ಭದಲ್ಲಿ ಹನುಮಂತ ರಾಮನಗರ, ಚಂದ್ರಶೇಖರ್, ಚಂದ್ರು ಬುಳ್ಳಾಪುರ, ಮಲ್ಲೇಶ್ ಚಂದ್ರಬಂಡ, ತಿಮ್ಮಪ್ಪ, ಗೋವಿಂದ ಸೇರಿ ಅನೇಕರಿದ್ದರು. ನಗರದ ನಿಜಲಿಂಗಪ್ಪ ಕಾಲೋನಿಯ ಮಾರೆಮ್ಮ ದೇವಸ್ಥಾನದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಮಹಿಳೆಯರು ಮಾರೆಮ್ಮ ದೇವಿಗೆ ಜಲಾಭಿಷೇಕ ಮಾಡಿದರು. ಇದೇ ವೇಳೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಯುವರಾಜ್ ಮಾತನಾಡಿ, ಮಳೆ ಬಾರದ ಕಾರಣ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಬರಗಾಲವಿದ್ದು ಇದರಿಂದ ರೈತರು ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನ ಸಮಿತಿಯಿಂದ ಮಹಿಳೆಯರು ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ನಂತರ ಮಹಿಳೆಯರಿಂದ ಮಾರೆಮ್ಮ ದೇವಿಗೆ ಜಲಾಭಿಷೇಕ ನೆರವೇರಿಸಲಾಗಿದೆ. ದೇವರ ಕೃಪೆಯಿಂದ ರಾಜ್ಯದಲ್ಲಿ ಉತ್ತಮವಾಗಿ ಮಳೆಯಾಗಬೇಕು ಎಂದು ಪ್ರಾರ್ಥನೆ ಸಲ್ಲಿಸಿದರು. ದೇವಿಯ ಪರ ಸಿಂಧೂರ ಆಂಜನೇಯ ಸ್ವಾಮಿಯ ಪರ ಮಲ್ಲಿಕಾರ್ಜುನ ಬ್ರಹ್ಮರಾಂಬ ದೇವಿಯ ಪರ ಸಾಂಬ ಜೈ ನಮಃ ಪಾರ್ವತಿ ಪತಿ ಸಾಂಬ ಜೈ ನಮಃ ಸೋಮಾಯ ಶಂಭುವೇ ನಮಃ ಶಿವಾಯ ಕಲ್ಯಾಣವೇ ನಮೋ ನಮಃ ಶಿರಸಾ ನಮಃ
ಎಲ್ಲರಿಗೆ ಗೊತ್ತಿದ್ದರಂಗೆ ನಮಗೆ ಮಳೆನ ಕೊರತೆಯ ವಿಚಾರಕ್ಕೆ ನಾವು ಇವತ್ತು ದೇವಿನಲ್ಲಿ ಇವತ್ತು ಏನಾದಂದರೆ ಗಂಗೆ ಸ್ನಾನ ಮಾಡಿ ಪೂಜೆಯನ್ನು ಇಟ್ಕೊಂಡಿದ್ವಿ. ಆ ಗಂಗೆ ಸ್ನಾನ ಪೂಜೆ ಮಾಡಿಕೊಂಡು ನಮಗೆ ಮಳೆ ಇರೋಂಥ ಕೊರತೆಗೆ ಆ ಭಗವಂತ ಇಂದ್ರದೇವನು ನಮ್ಮನ್ನು ಕೃಪೆ ತೋರಿಸಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಆ ತಾಯಿ ಮಾರೆಂಬ ಶಾಂಭವಿ ಆಕಿನ ಪಾದಕ್ಕೆ ಸೌದತ್ತಿ ಎಲ್ಲಮ್ಮ ತಾಯಿ ಪಾದಕ್ಕೆ ನಾನೇನಪ್ಪ ಅಂದರೆ ಸರ್ವ ಮಾನವ ಕುಲಕ್ಕೆ ಮಳೆ ಬರಲಿ, ಎಲ್ಲರಿಗೆ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗಲಿ ಅಂಥೇಳಿ ಆ ಇಂದ್ರ ದೇವರನ್ನ ಪ್ರಸನ್ನ ಮಾಡಂತೇಳಿ ತಾಯಿ ಪಾದಕನ್ನು ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಳೆ ಬರಲಿ ಅಂಥೇಳಿ ಸರ್ವರಲ್ಲಿ ಎಲ್ಲರಲ್ಲಿ ಆತ್ಮಲಿಂದ ಪ್ರಾರ್ಥನೆ ಮಾಡಿಕೊಂಡು ಮಳೆ ಬರೋಂಥ ಒಂದು ವಾತಾವರಣ ಆಗಲಿ ನಮಗೆಲ್ಲರಿಗೆ ಅಂತೇಳಿ ನಿಮಗೆಲ್ಲರ ಪರವಾಗಿ ತಾಯಿಗೆ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವು ಸರ್ವ ಕಾರ್ಯೇಷು ಸರ್ವದಾ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ತುಂಬಾ ಮಳೆ ಕೊರತೆಯಾಗಿ ಬರಗಾಲ ಉಂಟಾಗುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಮಗೆ ರೈತರಿಗೆ ಯಾವಾಗ್ಲೂ ನೋಡ್ತಾ ಇದ್ದಾರೆ, ಮೋಡದ ಹತ್ರ ಯಾವಾಗ ಮಳೆ ಬೀಳ್ತದೋ ಅಂತ ಕಾಯ್ತಾ ಇದ್ದಾರೆ. ಆ ರೈತನ ಕಣ್ಣಿನಲ್ಲಿ ಅದೇನು ಆಶಾಭಾವನೆ ಇಟ್ಕೊಂಡಿದಾರಲ್ಲ, ಅದು ಸತ್ಯವಾಗ್ಲೂ ಮಳೆ ಬರ್ಬೇಕು, ಮತ್ತೆ ಭೂಮಿ ತಾಯಿ ಹಸಿರಾಗ್ಬೇಕು ಅಂತ ಹೇಳಿ ನಾನು ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ, ಸನ್ಮಂಗಲವಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶುಭವಾಗಲಿ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಪ್ರಮುಖರಾದ ವೈಶಾಲಿ ಯುವರಾಜ್, ಚಂದ್ರಶೇಖರ್, ಮಾರಿಯಪ್ಪ, ಸಮರ್ಥರಾಜ್ ಸೇರಿದಂತೆ ಬಡಾವಣೆಯ ಮಹಿಳೆಯರು ಉಪಸ್ಥಿತರಿದ್ದರು. ಮಾಸಿಕ ಕನಿಷ್ಠ 7,500 ರೂಪಾಯಿ ಹಾಗೂ ತುಟ್ಟಿ ಭತ್ಯೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಪಿಎಸ್ 95 ಪಿಂಚಣಿದಾರರು ಸಂಸದ ಜಿ ಕುಮಾರ್ ನಾಯಕ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜುಲೈ 12ರಿಂದ 14ರವರೆಗೆ ದೇಶದಾದ್ಯಂತ ಪ್ರತಿಭಟನೆ ನಡೆಸಲು ಕೇಂದ್ರ ಸಮಿತಿ ನಿರ್ಧಾರವನ್ನು ಬೆಂಬಲಿಸಿ ಜಿಲ್ಲಾ ಪಿಂಚಣಿದಾರರ ಸಂಘದಿಂದ ಪ್ರತಿಭಟನೆ ನಡೆಸಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಮೂಲ ವೇತನದ ಆಧಾರದ ಮೇಲೆ ಪಿಂಚಣಿ ಜಾರಿಗೊಳಿಸಬೇಕು. ಪಿಂಚಣಿದಾರರ ಕುಟುಂಬಕ್ಕೆ ಉಚಿತ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ರೂಪಿಸಬೇಕು. ಇಪಿಎಸ್ ಒಳಪಡದ ಹಿರಿಯ ನಾಗರಿಕರಿಗೆ ಕನಿಷ್ಠ 5,000 ರೂಪಾಯಿ ಪಿಂಚಣಿ ನೀಡುವಂತೆ ಆಗ್ರಹಿಸಿದರು. ನ್ಯಾಯ ಬೇಕು, ನ್ಯಾಯ ಬೇಕು, ಹೋರಾಟ ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಪಿಂಚಣಿ ಹೆಚ್ಚಳ ಆಗಲೇಬೇಕು, ಪಿಂಚಣಿ ಹೆಚ್ಚಳ ಆಗಲೇಬೇಕು, ಪಿಂಚಣಿ ಹೆಚ್ಚಳ ಆಗಲೇಬೇಕು, ಭತ್ಯೆ ಆಗಲೇಬೇಕು, ಉಚಿತ ವೈದ್ಯಕೀಯ ಸೌಲಭ್ಯ ಆಗಲೇಬೇಕು, ಉಚಿತ ವೈದ್ಯಕೀಯ ಸೌಲಭ್ಯ ಆಗಲೇಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಯಾರೇ ಬರಲಿ ಒಗ್ಗಟ್ಟಿರಲಿ, ಯಾರೇ ಬರಲಿ ಒಗ್ಗಟ್ಟಿರಲಿ. ನಮಗೆ ಬೇಕು ನ್ಯಾಯ ಬೇಕು, ನಮಗೆ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಯಾರೇ ಬರಲಿ ಒಗ್ಗಟ್ಟಿರಲಿ. ಪಿಂಚಣಿ ಹೆಚ್ಚಳ ಆಗಲೇಬೇಕು, ಭತ್ಯೆ ಆಗಲೇಬೇಕು, ಉಚಿತ ವೈದ್ಯಕೀಯ ಸೌಲಭ್ಯ ಆಗಲೇಬೇಕು, ಉಚಿತ ವೈದ್ಯಕೀಯ ಸೌಲಭ್ಯ ಆಗಲೇಬೇಕು. ಓಕೆ ಸರ್. ಬಂಧುಗಳೇ, ನಾವು ಸುಮಾರು 12 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. 12 ವರ್ಷದಿಂದ ಯಾಕೆ ಮಾಡ್ತಾ ಇದ್ವಿ ಅಂದರೆ, ನಾವು ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 87 ಲಕ್ಷದ ಭವಿಷ್ಯನಿಧಿ ನೌಕರಿದ್ದೀವಿ. ಹಿಂದೆ 12 ವರ್ಷ ಹಿಂದೆ ಬರೀ 1000 ಒಳಗೆ 500-600 ರೂಪಾಯಿ ರೀತಿ ಸಿಗ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ 1,000 ರೂಪಾಯಿ ಘೋಷಣೆ ಮಾಡಿದ್ರು. ಆನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರು ಪ್ರಕಾಶ್ ಜಾವಡೇಕರ್ ಒಂದ್ಸಲ ನಮ್ಮ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ 3 ತಿಂಗಳಲ್ಲಿ ನಮಗೆ 3,500 ರೂಪಾಯಿ ಬೇಸಿಕ್ ಡಿ ಎ ಇದು ಕೊಡ್ತೀವಿ ಅಂತ ಹೇಳಿದರು. ಅಧಿಕಾರ ಬಂದರೂ ಸಹಿತ ಇವತ್ತು 12 ವರ್ಷ ಆಯಿತು, ಅದು ಏನು ಬದಲಾವಣೆ ಆಗಿಲ್ಲ. ಅದಕ್ಕೆ ಅವ್ರು ಏನಂದರೆ ಎಲ್ಲರೂ ಹೆಚ್ಚಿನ ಜನ 1,000, 12 ರೂಪಾಯಿ, 15 ರೂಪಾಯಿಗೆ ತೊಗೊಳ್ತಾ ಇದ್ವಿ. ಉದಾಹರಣೆ ನನ್ನದೇ ಹೇಳಬೇಕಂದ್ರೆ 36 ವರ್ಷ ಸರ್ವಿಸ್ ಆಗಿದೆ, ಬರೀ 1,336 ರೂಪಾಯಿ ನಾನು ಪೆನ್ಷನ್ ತೊಗೊಳ್ತಾ ಇದ್ದೀನಿ. ಹಾರ್ಟ್ ಪೇಷಂಟ್ ಇದ್ದೀನಿ, ತಿಂಗಳ 2,000 ರೂಪಾಯಿ ಔಷಧ ಹೋಗುತ್ತೆ. ಇಡೀ ನಾನು ಒಬ್ಬಂದೆಲ್ಲ, ಇಡೀ ಅಖಿಲ ಭಾರತ ಮಟ್ಟದಲ್ಲಿ 82 ಲಕ್ಷ ಜನ ಎಲ್ಲರದ್ದು ಇದೇ ಪರಿಸ್ಥಿತಿ ಇದೆ. ನಾವೇನಿಟ್ಟು ಸಾಮಾನ್ಯವಾಗಿ 7,500 ರೂಪಾಯಿ ಬೇಸಿಕ್ ಪ್ಲಸ್ ತುಟ್ಟಿ ಭತ್ಯೆ ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯ ಇಷ್ಟೇ ಕೊಡ್ರಿ ಅಂತೇಳಿ ಅಮೌಂಟ್ ಎಲ್ಲ ಕೂಡಿ 10,000 ರೂಪಾಯಿ ಆಗ್ತವೆ. ಇಷ್ಟೇ ನಾವು ಭಾಳ ಇದು ಮಾಡಿದ್ವಿ. 14 ವರ್ಷದ ಅವರು ಒಂದು ಕಮಿಷನ್ ಇದು ಮಾಡಿದ್ರು. ಆ ಕಮಿಷನ್ ಕೊಡಿಸಿದಾಗ ಅವರು ಏನಿದಲ್ಲ ಎಫ್ ಪಿ ಭಗತ್ ಸಿಂಗ್ ಹೋಶಾರ್ ಅಂತೇಳಿ ಅವರೇ ಸರ್ಕಾರ ನೇಮಿಸ್ತಂತ 14 ವರ್ಷ ಹಿಂದೆ 3,500 ರೂಪಾಯಿ ಪ್ಲಸ್ ಡಿ ಎ ಕೊಡಬೇಕಂತ ಒಂದು ರೆಕಮೆಂಡೇಶನ್ ಕೊಟ್ಟಾರ. ಅದು ಪೆಂಡಿಂಗ್ ಆಗಿ ಇನ್ನೂವರೆಗೆ ಇದು ಮಾಡಿ ಅಕಸ್ಮಾತ್ ಅವತ್ತೇ ಅದನ್ನು ಅನುಷ್ಠಾನ ತಂದಿದ್ದರೆ ಇವತ್ತು
13,000 ರೂಪಾಯಿ ಹೋಗ್ತಾ ಇತ್ತು. ಈಗ ಕೊಟ್ಟು ನಿಮ್ಮ ಸರ್ಕಾರ ರಚನೆ ಮಾಡಿದಂಥ ಒಂದು ಕಮಿಷನ್ ಕೊಟ್ಟು ರಿಪೋರ್ಟ್ ನೀವು ಈಗ ಜಾರಿ ಇವತ್ತೇನು ಮಾಡಿದೆ ಸರ್? ಇವತ್ತು ಯಾವ ಮುಖಾಂತರ ಯಾರ ಮುಖಾಂತರ ನೀವು ವರ್ಷ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡಿದ್ರು ನಾವು ಈಗ ಸರ್ಕಾರ ಕಣ್ಣಿದು ಕುರುಳಾಗಿ ಕಿವಿದು ಕಿವಿಡಾಗಿ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ. ಅದು ಅನೇಕ ಜನ ನಮ್ಮ ಪರವಾಗಿ ಸುಮಾರು ಒಂದು 56 ಜನ MPs ನಮ್ಮ ಪರವಾಗಿ ಮಾತಾಡಿದ್ರಿ. ಪಾರ್ಲಿಮೆಂಟಲ್ಲಿ 550 ಮೇಲ್ಪಟ್ಟು ಅವ್ರ ಬರ್ತಿರಬೇಕು. ಅದು ನಮ್ಮ ಪರವಾಗಿ ಧ್ವನಿ ಎತ್ತಿದ್ದು ಮಾತ್ರ ಒಂದು 56 ಜನನೇ. ಮಾನ್ಯ ಕುಮಾರಸ್ವಾಮಿ ನಾಯಕರು ನಾವು ಕೇಳ್ಕೊಂಡಿದ್ವಿ. ಅವರು ಒಂದು ಕೆಲಸ ಏನು ಮಾಡಿದ್ರಂತೆ, ನಿರ್ಮಲಾ ಸೀತಾರಾಮನ್ ಅವ್ರ ಮನೆಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ. ಆದ್ರೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಪರ ಧ್ವನಿ ಎತ್ತಿರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ನಿಮ್ಮ ಹೆಸರು ಹೇಳಿ ಸರ್. ಇದನ್ನು ಮಾಡಬೇಕಂತ ಅಂಬರ್ಪೇಟೆ ಅಂತ ಹೇಳಿ ರಾಯಚೂರು ಜಿಲ್ಲಾ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಪಿಂಚಣಿದಾರರ ಸಂಘದ ವೀರಭದ್ರಪ್ಪ, ಕೆ ವೀರೇಶ್ ಬಾಬು, ಪರಶುರಾಮ್, ಕೆ ಗುರುರಾಜ್, ಎಂ ವೀರಭದ್ರಯ್ಯ, ಮಹೇಂದ್ರ ಸಿಂಗ್, ಉಮೇಶಯ್ಯ, ಬಾಲಾಜಿರಾವ್, ಶ್ಯಾಮ್, ಅಂಬರೀಶ್ ಸೇರಿದಂತೆ ಪದಾಧಿಕಾರಿಗಳು ಪಿಂಚಣಿದಾರರು ಭಾಗಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 16ರಿಂದ 20ರವರೆಗೆ CPI-ML ರೆಡ್ ಸ್ಟಾರ್ನಿಂದ 13ನೇ ಮಹಾ ಅಧಿವೇಶನ. ದೇಶ ವಿದೇಶಗಳಿಂದ 300 ಜನ ಪ್ರತಿನಿಧಿಗಳು ಭಾಗಿ. ಆರ್ ಮಾನಸಯ್ಯ. ಜುಲೈ 21ರಂದು ಕೊಪ್ಪಳದಲ್ಲಿ ರೈತರ ಹುತಾತ್ಮ ದಿನಾಚರಣೆ. ಬಸಾಪುರ ಕೆರೆ ಮಾರಾಟ ತಡೆ ಹೋರಾಟ. ಚಾಮರಾಜ್ ಮಾಲಿ ಪಾಟೀಲ್. ಜುಲೈ 19ರಂದು ಚಿತ್ರದುರ್ಗದ ಭೋವಿ ವಡ್ಡರ ಗುರುಪೀಠದಲ್ಲಿ ಭೋವಿ ವಡ್ಡರ ಜನ್ಮೋತ್ಸವ. 10 ಲಕ್ಷ ಜನರು ಭಾಗಿ. BS ಯಲ್ಲಪ್ಪ. ನಿಜಲಿಂಗಪ್ಪ ಕಾಲೋನಿ ಮಾರೆಮ್ಮ ದೇವಿಗೆ ಮಹಿಳೆಯರಿಂದ ಜಲಾಭಿಷೇಕ. ಮಳೆಗಾಗಿ ಪ್ರಾರ್ಥನೆ. ಮತ್ತು EPA ಪಿಂಚಣಿ ನೌಕರರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಸಂಸದರ ಕಚೇರಿಗೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.